ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೂನಾಳ ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಸರ್ಕಾರದ ಯೋಜನೆ ಅಡಿಯಲ್ಲಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ತಾಯಿ ವಿದ್ಯಾ ಸರಸ್ವತಿ ಫೋಟೋಗೆ ಊರಿನ ಮುಖಂಡರುಗಳಿಂದ, ಶಾಲೆಯ ಶಿಕ್ಷಕರುಗಳಿಂದ, ವಿದ್ಯಾರ್ಥಿಗಳಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಬಸಮ್ಮ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ದೇವತ್ಕಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ರಾಜೋಮೇಟಿ ಅವರು ಮುದ್ದು ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳು, ಕಲಿಕಾ ಪದಬಂಧನ, ಸಂಧಿ ಹಾಡು, ವ್ಯಾವಹಾರಿಕ ಪತ್ರಗಳು, ಚಿತ್ರ, ಹಲವು ಕಥೆ, ಇನ್ನೂ ಅನೇಕ ಶಿಕ್ಷಣದ ಕಾರ್ಯ ಚಟುವಟಿಕೆಗಳ ಅನೇಕ ಸ್ಟಾಲ್ ಮಾಡಿದರು. ಕೇಂದ್ರ ಶಿಕ್ಷಣಾಧಿಕಾರಿಯಾದ ಶ್ರೀ ಎಚ್ ಸತೀಶ್ ಸರ್ ಆಗಮಿಸಿ ಪ್ರತಿಯೊಂದು ಸ್ಟಾಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಕ್ರಿಯಾ ಯೋಜನೆಗಳನ್ನು ಗಮನಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ಇದೇ ರೀತಿ ಎಲ್ಲಾ ಶಾಲೆಯಲ್ಲಿ ಕಲಿಕಾ ಹಬ್ಬ ಹಮ್ಮಿಕೊಂಡು ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಕ್ರಿಯಾ ಚಟುವಟಿಕೆಗಳನ್ನು ಮಾಡುವುದರಿಂದ ಹೆಚ್ಚಿನ ಜ್ಞಾನ ದೊರೆಯುತ್ತದೆ ಎಂದು ತಿಳಿಸಿದರು. ಕೊನ್ನಾಳ ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಚ್ ಸತೀಶ್ ಸರ್ ಅವರಿಗೆ ಶಾಲೆಯ ಮುಖ್ಯ ಗುರುಗಳಿಂದ, ಶಿಕ್ಷಕರುಗಳಿಂದ, ಊರಿನ ಮುಖಂಡರುಗಳಿಂದ ಸನ್ಮಾನಿಸಲಾಯಿತು. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿರುವ ಚಿತ್ರ. ಹಲೋ ಅಧಿಕಾರಿಗಳು ಸುತ್ತೂರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ತುಂಬ ಸ್ವಾಗತವನ್ನು ಕೋರೋಣ. ಹಾಗೂ ಹೆಸರುವಂತಹ ಶ್ರೀಯುತ ಶರಣಯ್ಯ ಹಿರೇಮಠ್ ಶಿಕ್ಷಣ ಸಂಯೋಜಕರು ಮುಖ್ಯವರ ಯೋಜಕರ ನಮ್ಮೆಲ್ಲ ಮಧುಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತ. ಪ್ರಥಮ ಕಾರ್ಯಕ್ರಮ ಒಂದು ಘಟನೆ ಅಂತ ಹೇಳ್ಬೋದು. ತುಂಬ ಸ್ವಾಗತ ಕ್ಷೇತ್ರ ಶಿಕ್ಷಣ ಸಂಯೋಜಕರು ಮುಖ್ಯ ವಲಯ ಇವರಿಗೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕಾಗಿದೆ. ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಚಂದ್ರಶೇಖರಣ್ಣ ಹೊಸಮನಿ ಇವರ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕೊಟ್ಟು ವಾಕ್ಯ ಸಹಿತವಾಗಿ ಕೊಟ್ಟು ಅದನ್ನ ಸೀರಿಯಲ್ ಆಗಿ ಮಗು ಜೋಡಿಸ್ಬೇಕು. ಜೋಡಿಸಿದ ನಂತರ ಆ ಕಥೆಯ ಚಿತ್ರಕ್ಕೆ ಸರಿ ಹೊಂದಿರ್ತಕ್ಕಂಥ ಶೀರ್ಷಿಕೆಯನ್ನ ನೀಡಬೇಕು ಅಂತ ಈ ರೀತಿ ಸಾಮರ್ಥ್ಯ ಇದರಲ್ಲಿ ಬೆಳೆಸಿದೆ. ಇಲ್ಲಿಯೂ ಕೂಡ ಆಲಿಸು ಓದುಗಾರಿಕೆ, ಅಭಿವ್ಯಕ್ತಿ, ಆಲೋಚನೆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಇಲ್ಲಿ ಸಾಕ್ತವೆ ಅಂತ ಇದನ್ನ ಮುಂದುವರೆದು ಸ್ವತಂತ್ರ ಬರವಣಿಗೆಗೂ ಕೂಡ ನಾವು ಬಳಸ್ಕೋಬಹುದು ಅಂತ ಎಲ್ಲಾ ಕ್ಷೇತ್ರಗಳು ಕೂಡ ಈ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಾವು ಕನ್ನಡ ಅಂತ ಬಂದಾಗ 4 ಕೌಶಲ್ಯಗಳು ಮತ್ತೆ ಈಗ ಒಂದು ಎಕ್ಸ್ಟ್ರಾ ಬಂದಿದೆ 5 ಕೌಶಲ್ಯಗಳನ್ನ ನೋಡ್ತಿದ್ವಿ. ಯಾವ್ಯಾವ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಟೀಚರ್ಸ್ಗೆ? ಯಾರಿಗಾದ್ರು ಭಾಷಾ ಕೌಶಲ್ಯಗಳು, ಆಲಿಸುವಿಕೆ, ಮಾತನಾಡುವುದು, ಓದುವುದು, ಬರೆಯುವುದು. ಓಕೆ ಮೇಡಮ್, ಇನ್ನೊಂದು ಕಾನ್ಸೆಪ್ಟ್ ರೆಡಿ ಆಗಿದ್ರೆ ಆಲೋಚನೆ ಮಾಡುವುದು. ಆಲೋಚನೆ ಮಾಡದ ವಿನಃ ಯಾವುದೇ ಕಾನ್ಸೆಪ್ಟ್ ಯಾವ ಕ್ರಿಯೆಗಳು ಇರ್ತೀವಿ ಅದ್ರ ಸಂದರ್ಭ ಸಹಿತ ಅರ್ಥವನ್ನ ಕಟ್ಕೊಂಡಿರ್ತೀವಿ, ಅದು ಬೇಗ ಅರ್ಥ ಆಗ್ತದೆ. ಕೆಲವೊಂದು ಪದಗಳು ಏನಾಗ್ತಾವ ಅಂದ್ರೆ ನಮ್ಗೆ ಪರಿಚಿತ ಇರದೇ ಇರ್ತಕ್ಕಂಥ ಪದಗಳು ಕೂಡ ಇರ್ತವೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವಸ್ತುಗಳಿಗೆ ಒಂದೇ ವಸ್ತುವಿಗೆ ಬೇರೆ ಬೇರೆ ರೀತಿಯಿಂದ ಕರಿತಾ ಇರ್ತಾರೆ. ಅಂತ ಪದಗಳಿದ್ದಾಗ ಮಕ್ಕಳಿಗೆ ಅರ್ಥ ಗೊತ್ತಿರದಿರ್ತಕ್ಕಂಥ ಸಂದರ್ಭದಲ್ಲಿ ಶಬ್ದಕೋಶದ ಮೂಲಕ ಪದಗಳ ಅರ್ಥವನ್ನ ತಿಳಿಸಿ ಸಂದರ್ಭ ಸಹಿತವಾಗಿ ಅದರ ಅರ್ಥವನ್ನ ತಿಳಿಸುವುದರ ಮೂಲಕ ಮಕ್ಕಳೇ ಆ ಸಾರಾಂಶವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತೆ. ಇಲ್ಲಿ ಪತ್ರ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಕಾಲೇಜ್ ಹಂತದವರೆಗೂ ಬರ್ಬೇಕಂದ್ರೆ ನಮ್ ಪತ್ರಗಳ ಬರವಣಿಗೆ ಹೆಂಗ್ ಬರೀತಾರ ಅನ್ನೋದೇ ಗೊತ್ತಿರ್ಲಿಲ್ರಿ. ಈಗ ನಮ್ಮ ಇತ್ತೀಚೆಗೆ ಸರ್ ಅಮ್ಮ ಈ ಕಣ್ಣು ಇರಮ್ಮ ಜೀರು
ಹಾಂ ಚಟುವಟಿಕೆ ಹೆಸರು ಚಿತ್ರಗ್ರಹಿಸು ಸನ್ನಿವೇಶ ಬರೆ. ಅಲ್ಲಿ ಇರುವಂತಹ ಚಿತ್ರ ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸಿದಂತಹ ಚಿತ್ರ. ನಮ್ಮ ಶಾಲಾ ಮುಖ್ಯ ಗುರುಗಳಾದ ಬಸಮ್ಮ ಟೀಚರ್ ಅವರು ಧ್ವಜಾರೋಹಣ ಮಾಡ್ತಿರುವಂತಹ ಚಿತ್ರ. ಇಲ್ಲಿರುವಂತಹ SDMC ಅಧ್ಯಕ್ಷರು, ಅಂಗನವಾಡಿ ಕಾರ್ಯಕರ್ತಕ್ಕಂಥ ಖಾಲಿ ಚಾಟನ ತಗೋತೀವ್ರಿ. ಮಕ್ಕಳು ಅದನ್ನ ಏನ್ ಮಾಡ್ತಾರ, ಪೂರ್ವ ಪದ ಯಾವ್ದು ಉದಾಹರಣೆ ಒಂದ್ ಹೇಳ್ರಮ್ಮ. ಮಳೆ ಪ್ಲಸ್ ಗಾಲ ಮಳೆಗಾಲ ಅಂತ ಅಲ್ಲಿ ಪೇಪರ್ ಅಲ್ಲಿ ಜೋಡಿಸಿ ಅದು ಯಾವ ಸಂಧಿ ಅನ್ನೋದನ್ನ ಸಂಧಿ ಕ್ರಿಯೆ ನಡೆಸಿ ಹೇಗಾಗ್ತದೆ ಅನ್ನೋದನ್ನ ಸ್ವತಃ ಅವರೇ ವಿವರಿಸ್ತಾರೆ. ನೀವು ಆಲ್ರೆಡಿ ಈಗ ನೋಡಿರ್ಬಹುದು. ಈ ರೀತಿ ಸಂಧಿಯನ್ನ ಕಲಿಸ್ತಕ್ಕಂಥ ಒಂದೊಂದು ಸಣ್ಣ ಸಣ್ಣ ಪ್ರಯತ್ನಗಳನ್ನ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದೀವಿ, ಅಂದ್ರೆ ಗ್ರಾಮರ್ ಅಂಶಗಳನ್ನ ಕಲಿಸ್ಲಿಕ್ಕೆ ಅಂತ. ಅದೇ ರೀತಿಯಾಗಿ ಈ ಸ್ವತಂತ್ರ ಬರವಣಿಗೆ ಇಲ್ಲಿಗೆ ಕ್ಲೋಸ್ ಆಯ್ತ್ರಿ. ನೆಕ್ಸ್ಟ್ ಶಾಲೆ ಯಾವ್ದು ಅಂದ್ರೆ ಕಥೆಯನ್ನ ರಚಿಸ್ತಕ್ಕಂಥದ್ದು ಮತ್ತೆ ಕಥೆಯನ್ನ ಓದುವಂತ 2 ಹಂತಗಳಲ್ಲಿ ಈ ಕಾರ್ಯಕ್ರಮವನ್ನ ಈ ಒಂದು ಶಾಲ್ ಸಾಕ್ತಿರ್ತದ್ರಿ. ರೂಪದಲ್ಲಿ ಅವನ್ನ ಸೀರಿಯಲ್ ಆಗಿ ಜೋಡಿಸ್ತಾರೆ ಅಂತ. ಇಲ್ಲಿ 4ನೇ ತರಗತಿಯ ಮಗು ಒಂದು ಚಿತ್ರ ಕೊಟ್ಟಿದ್ದೀವಿ. ಆ ಚಿತ್ರಕ್ಕೆ ಸರಿಯುವಂತಕ್ಕಂಥ ಸಾಲುಗಳನ್ನ ಕೊಟ್ಟಿದ್ದೀವಿ, ಹಿಂದೆ ಒಂದು ಕೊಟ್ಟಿದ್ದೀವಿ. ಅದನ್ನ ಸರಿಯಾಗಿ ಜೋಡಿಸಿ ಒಂದು ಕಥೆಯನ್ನ ಇಲ್ಲಿ ಮಗು ರಚಿಸ್ತದೆ ಅಂತ. ಆಮೇಲೆ ಚಿತ್ರ ಹಲವು ಕಥೆ ಒಂದು ಅಂತ ಕಾನ್ಸೆಪ್ಟ್. ಕಥೆಗೆ ಸಂಬಂಧಪಟ್ಟಾಗೆ ಚಿತ್ರ ಹಲವು ಕಥೆ ಒಂದು ಅಂತ. ಈ ಚಿತ್ರಗಳು ಹಲವು 4 ಚಿತ್ರಗಳನ್ನ, ಒಂದೇ ಚಿತ್ರವನ್ನ ನೋಡಿದಾಗ ಈ 4 ಚಿತ್ರಗಳನ್ನ ತೆಗೆದುಕೊಂಡು ಮಗು ಒಂದು ತನ್ನದೇ ಆದ ರೀತಿಯಲ್ಲಿ ಕಥೆಯನ್ನ ರಚಿಸ್ತದೆ ಅಂತ. ಇದು ಕಥೆಗೆ ಸಂಬಂಧಪಟ್ಟಂಗೆ. ಇನ್ನು ಕೆಲವು ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದೀವಿ. ಇವುಗಳನ್ನ ತಗೊಂಡು ಸೀರಿಯಲ್ ಆಗಿ ಜೋಡಿಸ್ಕೊಂಡು ಯಾವ್ದಾದ ನಂತರ ಯಾವ್ದು ಬರ್ತದೆ ಅಂತ ಚಿತ್ರಗಳನ್ನ ಜೋಡಿಸಿ ಚಿತ್ರಕ್ಕೆ ಸರಿ ಹೊಂದುವ ಸಾಲುಗಳನ್ನ ರಚಿಸಿ ಕಥೆಯನ್ನ ರಚಿಸ್ತದೆ. ಅದೇ ರೀತಿಯಾಗಿ ಶೀರ್ಷಿಕೆಯನ್ನ ನೀಡ್ತಕ್ಕಂಥ ತನ್ನದೇ ಆದ ರೀತಿಯಲ್ಲಿ ಸನ್ನಿವೇಶವನ್ನ ಅಥವಾ ಕಥೆಯನ್ನ ರಚಿಸ್ತದೆ ಅಂತ. ಸ್ವತಂತ್ರ ಬರವಣಿಗೆ ಮತ್ತು ಕಥೆಯನ್ನು ನಿರೂಪಿಸುವಲ್ಲಿ ನನ್ನ ಬೋಧನೆ ಮತ್ತು ಕಲಿಕೋಪಕರಣಗಳ ಮಹತ್ವವನ್ನು ವಿನೋದಗಳಿಗೆ ಸಂಬಂಧಪಟ್ಟಂತ ಮಕ್ಕಳ ಜೊತೆಗೆ ನಾವು ತಯಾರಿಸಿರುವಂತ ಕೆಲವೊಂದು ಬೋಧನಾ ಮತ್ತು ಕಲಿಕಾ ಉಪಕರಣಗಳನ್ನು ನೀವೆಲ್ಲರೂ ಆಲಿಸಿದ್ದೀಗ. ಇಲ್ಲಿ ಕೆಲವೊಂದು ಪ್ರಮುಖ ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಟುವಟಿಕೆಯನ್ನ ಮಾಡ್ತಾರೆ. 3ನೇ ತರಗತಿ ಮಕ್ಕಳು ಕೂಡ ಮಾಡ್ತಾರೆ. ಆದ್ರೂ ಇನ್ನೊಂಚೂರು ಮಾರ್ಗದರ್ಶನ ಬೇಕು. ಆದ್ರೆ ಕಥೆ ಕೂಡ ಬಳಸುವುದಂತ ಅದೇ ಕಥೆಯನ್ನ ನಾವು ಕೊಟ್ಟಿರ್ತೀವಿ. ಮಕ್ಕಳು ಅದನ್ನ ಆಲೋಚನೆ, ಅದು ಹಿಂದಿನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿ ಹೊಂದುವಂಗ ತಮ್ಮದೇ ಆದ ಆಲೋಚನೆ, ಅಂದ್ರೆ ಅರ್ಧ ಕಾನ್ಸೆಪ್ಟ್ ಏನ್ ಕೊಟ್ಟಾರಲ್ರಿ ಅದು ಅವರ ಆಲೋಚನೆಯ ಅಡಿಯಲ್ಲಿ ಅವರು ಅದು ವ್ಯಾಖ್ಯಾನ ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೂಡ ಎಲ್ಲಾ ಕ್ಷೇತ್ರಗಳು ಕೂಡ ನಡೀತವೆ ಅಂತ. ಆಲೋಚನೆ, ಆಲಿಸುವಿಕೆ, ಓದುಗಾರಿಕೆ, ಬರವಣಿಗೆ ಎಲ್ಲವೂ ಇಲ್ಲಿ ನಡೀತವೆ ಅಂತ. ಅದೇ ರೀತಿಯಾಗಿ ಅನುಕ್ರಮ, ಕಥೆಯನ್ನು ಓದಿ ಅನುಕ್ರಮ ಸಂಖ್ಯೆ ಬರೆಯಂತ. ಈ ಕಥೆಯನ್ನ ಓದ್ತದ್ರಿ ಮಗು. ಓದಿ ಫಸ್ಟ್ ಯಾವ್ದು ಬರ್ತದ, ಸೆಕೆಂಡ್ ಯಾವ್ದು ಬರ್ತದ, ಥರ್ಡ್ ಯಾವ್ದು ಬರ್ತದ ಅಂತ. ಅಂದ್ರೆ ಕಥೆಗೆ ಸಹ ಸಂಬಂಧ, ಚಿತ್ರಕ್ಕೆ